ಬಂದೆ. ಏನಾಯ್ತು ಸೀತಾ, ಅಷ್ಟು ಅವಸರ ಕೂಗ್ದಿಯಲ್ಲ? ನಿನ್ನೆ ತಾನೇ ನನಗಿಷ್ಟ ಅಂತ ಹೊಸ ಸೀರೆ ತಂದಿದ್ನಲ್ಲ, ಅದೆಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗುತ್ತೆ? ಇಲ್ಲೇ ಎಲ್ಲೋ ಇರ್ಬೇಕು, ಸರಿಯಾಗಿ ಹುಡುಕೆ. ಅಮ್ಮ, ಎಲ್ಲ ಕಡೆ ಹುಡ್ಕಾಯ್ತು, ಎಲ್ಲೂ ಇಲ್ಲ. ಅಮ್ಮ ಅಮ್ಮ, ಟೈಮ್ ಆಯ್ತು, ನಾನ್ ಬೆಂಗಳೂರು ಹೊರಡ್ತೀನಿ. ನನ್ ಸೀರೆ ನೀನ್ ಯಾಕೆ ಉಟ್ಕೊಂಡಿ? ನಿಂದು ಅಂತ ನನ್ಗೇನ್ ಗೊತ್ತು? ಚೆನ್ನಾಗಿತ್ತು, ಉಟ್ಕೊಂಡೆ. ಗೊತ್ತಿಲ್ದಿದ್ರೆ ಉಟ್ಕೊಳಕ್ ಮುಂಚೆ ಕೇಳ್ಬೇಕಾಗಿತ್ತು. ನೋಡಮ್ಮ, ಇವಳು ಹೋಗ್ಲಿ ಬಿಡೆ. ಇವಳೇನ್ ಹೊರಗೆ ನಿನ್ ಸ್ವಂತ ಅಕ್ಕ ತಾನೆ. ಅಕ್ಕ ಅಂದ್ ಮಾತ್ರಕ್ಕೆ ಹೇಳ್ದೆ ಕೇಳ್ದೆ ನನ್ ಸೀರೆ ಉಟ್ಕೊಂಡ್ಬಿಡದ? ಅಯ್ಯಯ್ಯೋ, ಹಾರಾಡ್ಬೇಡ್ವೆ. ಯಾರಿಗ್ ಬೇಕು ನಿನ್ ಸೀರೆ? ಈಗ್ಲೇ ಬಿಚ್ಕೊಡ್ತೀನಿ ಇರು. ಏನು ಬೇಕಾಗಿಲ್ಲ, ನಾನು ಅಪ್ಪನ ಹತ್ರ ಹೇಳಿ ಬೇರೆ ಸೀರೆ ತೆಗೆಸ್ಕೊತೀನಿ. ಅಪ್ಪ ಏನಮ್ಮ? ಅಪ್ಪ ನೋಡಪ್ಪ, ಮತ್ತೆ ನೀನ್ ನನಗೆಂತ ತೆಕ್ಕೊಟ್ಟಿದ್ದು ಹೊಸ ಸೀರೆನ ಅಕ್ಕ ಉಟ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಏನಮ್ಮ ಸುಜಾತ, ಅವಳ ಸ್ವಭಾವ ಗೊತ್ತಿದ್ದು ಹೀಗ್ ಮಾಡ್ಬೋದೇನಮ್ಮ? ಅಲ್ಲಮ್ಮ, ತಾನ್ ಇಷ್ಟಪಟ್ಟು ವಸ್ತುನ ಬೇರೆಯವ್ರು ಮುಟ್ಟಿದ್ರೆ ಅವಳ ಆ ಕಡೆ ದೃಷ್ಟಿನೂ ಹಾಕೋಲ್ಲ, ಮತ್ ಮುಟ್ಟೋದು ಇಲ್ಲ. ತಗೋಮ್ಮ, ನೋಡು, ತಗೋ. ಇದಕ್ಕಿಂತೂ ಚೆನ್ನಾಗಿರೋದು, ನಿಂಗೆ ಇಷ್ಟವಾದದ್ದು ಬೇಕಾದಷ್ಟು ತಗೋ. ಸಾರಿ ಕಣೆ ಸೀತಾ, ಬೇಜಾರ್ ಮಾಡ್ಕೋಬೇಡ್ವೆ. ನಿನ್ ಮದ್ವೆಲಿ ದೊಡ್ಡ ಚರ್ತಾರಿ ಸೀರೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ? ಅಪ್ಪ ಬರ್ತೀನಿ. ಏನಮ್ಮ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಷ್ಟೊಂದ್ ತರ ತುರಿನೇ? ಸಾಯಂಕಾಲ ಹೋದ್ರಾಗೋಲ್ವೇ? ಇಲ್ಲಪ್ಪ, ಇವತ್ತು ಕೋರ್ಟ್ ನಲ್ಲಿ ಎವಿಡೆನ್ಸ್ ಇದೆ, ಹೋಗ್ಲೇಬೇಕು. ಓಹೋ. ಅಲ್ಲ ಕಣೆ ಸುಜಾತ, ಈ ಮೈಸೂರಲ್ಲಿ ಕೋರ್ಟ್ ಇಲ್ವಾ, ಲಾಯರ್ಗಳಿಲ್ವಾ? ನೀನ್ ಒಬ್ಬಂಟಿಯಾಗಿ ಅಲ್ಲಿ ಯಾಕೆ ಕಷ್ಟಪಡ್ಬೇಕು? ನೀನ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಹೆತ್ತು ಮಗಳು ಕಣ್ಮುಂದೆ ಇದ್ದಾಗ ಆಗುತ್ತೆ, ನಮಗೂ ನೆಮ್ಮದಿ. ಅಮ್ಮ ಅಮ್ಮ, ನನ್ ಗುರಿ ಸಾಧನೆಗೆ ಈ ಊರ್ ಸಾಕಾಗಲ್ಲಮ್ಮ. ಬರ್ತೀನಮ್ಮ. ಸರಿ ಅಮ್ಮ, ಬರ್ತೀನಿ ಸೀತಾ. ಹೊಸ ಸೀರೆ ತಗೋಬೇಕು, ಅಲ್ಲಿವರೆಗೂ ನಾನು ಬರ್ತೀನಿ ನಡಿ. ಭುಜಂಗರಾಹಿಯ, ಓಹೋ, ಏನೋ ಯಾಕಿದ್ಯಾ? ಏನ್ ವಿಷಯ? ಹಾ ಹಾ, ಸರಿ ಸರಿ. ಓ, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಜಾನಕಿ, ಜಾನಕಿ, ಏನ್ರಿ? ಇವತ್ತು ಚಂದ್ರಕಾಂತ ಮೈಸೂರಿಗೆ ಬರ್ತಿದ್ದಾನಂತೆ ಕಣೆ. ಯಾವ ಚಂದ್ರಕಾಂತ? ಅಯ್ಯ, ನೀನೋ ನೀನ್ ಮರವೋ ಅಲ್ವೇ? ನನ್ನ ಸ್ನೇಹಿತ ಉಮಾಕಾಂತ ದೊಡ್ಡ ಶ್ರೀಮಂತ, ಅವನ ಮಗನಿಗೆ ನಮ್ ಸೀತಾನ್ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿರ್ಲಿಲ್ವೇನೆ? ಹೌದೌದು, ಅವನೇ ಹುಡುಗ, ಎಂಜಿನಿಯರ್. ಅಪ್ಪನ ಆಸ್ತಿಗೆ ಆಸೆ ಪಡ್ದೆ ಸ್ವಂತ ಸಂಪಾದನೆ ಮಾಡ್ಬೇಕು, ತನ್ ಕಾಲ್ ಮೇಲೆ ತಾನೇ ನಿಂತ್ಕೋಬೇಕು ಅಂತ ಹೇಳಿ ಮೈಸೂರಿಗೆ ಕೆಲ್ಸ ಹುಡ್ಕೊಂಡು ಬರ್ತಿದ್ದಾನೆ. ಅಯ್ಯೋ, ಟ್ರೈನ್ ಟೈಮ್ ಆಗೋಯ್ತೆ. ರಂಗ, ಲೇ ರಂಗ, ಕರೆದ್ರ ಬುದ್ಧಿ? ನೀನೀಗ ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಸರಿ. ಲೇ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ರೈಲ್ವೆ ಸ್ಟೇಷನ್ಗೆ. ನಾನ್ ಹೋಗ್ಬಿಡುದೇನೆ ಅಲ್ವೋ? ಯಾತಕ್ ಹೋಗ್ಬೇಕು, ಏನ್ ವಿಷಯ ಅಂತ ತಿಳ್ಕೊಳ್ಳೋದ್ ಬೇಡ್ವೇನಾ? ನೀವೇನು ಹೇಳಲಿಲ್ವಲ್ಲ? ನೋಡ, ದಾವಣಗೆರೆಯಿಂದಲೂ ಬರೋ ಟ್ರೈನ್ ನಲ್ಲಿ ನಮ್ಮ ಟೆಲಿಫೋನ್ ನಂಬರ್ ನ ಕಂಪಾರ್ಟ್ಮೆಂಟ್ ಇಂದ ಚಂದ್ರಕಾಂತ್ ಅಂತ ಒಬ್ಬ ಲಕ್ಷಣವಾದ ಹುಡುಗ ಇಳಿತಾನೆ. ಅವನು ಕರಿ ಪ್ಯಾಂಟು, ಕಿತ್ಲೆ ಬಣ್ಣದ ಶರ್ಟ್ ಹಾಕೊಂಡಿರ್ತಾನೆ. ಅವನು ಇಲ್ಲಿಗೆ ಕೆಲ್ಸ ಹುಡುಕೊಂಡು ಬರ್ತಾ ಇದ್ದಾನೆ. ನೀನು ಅವನಿಗೆ ಪರಿಚಯ ಇಲ್ದೇ ಇರೋ ಹಾಗೆ ನಟಿಸಿ, ಮಾತಾಡಿ, ಉಸಲಾಯಿಸಿ ಅವನ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ನೇರ ಇಲ್ಲಿ ಕರ್ಕೊಂಡ್ ಬಾ. ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನು ತಲೆ ಆಡಿಸ್ತಾ ನಿಂತಿದ್ಯಲ್ಲ, ಹೋಗು ಹೋಗು. ಯಜಮಾನ್ರೆ, ನೀವ್ ಹೇಳಿದ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಹೌದೇನು? ನೋಡೋ, ಅವನ ಮರ್ಯಾದೆಯಿಂದ ಒಳಗೆ ಕರ್ಕೊಂಡ್ ಬಾ. ಜಾನಕಿ, ಲೇ ಜಾನಕಿ. ನೋಡೆ, ಹುಡುಗ ಬರ್ತಾ ಇದ್ದಾನೆ. ಅವ್ನ್ ಮಹಾ ಸ್ವಾಭಿಮಾನಿ. ನಾನೊಂದ್ ಕೆಲಸ ಮಾಡ್ತೀನಿ, ಅವ್ನ್ ನನ್ಗೆ ಯಾರು ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ದೇ ಇರೋ ಹಾಗೆ ನಟಿಸ್ತೀನಿ. ಅವನೇನೋ ನನ್ ಕೆಲಸ ಕೇಳಿದ್ರೆ ನೋ 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 ಅಂತೀನಿ. ಆಗ ನೀನು ಅಯ್ಯೋ ಪಾಪ ಕೊಡ್ರಿ ಅಂತ ಕೇಳ್ಬೇಕು. ಪಾಪ ಕೊಡ್ರಿ. ಅಯ್ಯೋ ಮುಂಕಿ, ಈಗಲ್ವೇ ಆ ಹುಡುಗ ಬಂದ್ ಕೆಲ್ಸ ಕೇಳಿದಾಗ ನಾನ್ ಇಲ್ಲ ಅಂತೀನಲ್ಲ, ಆಗ ಹೇಳ್ಬೇಕು. ನಮಸ್ಕಾರ. ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಪಾಪ ಕೊಡ್ರಿ. ಸ್ವಲ್ಪ ಇರೇ, ಕೆಲ್ಸಕ್ಕೆ ಹೇಳಿ. ಏನ್ ವಿಷಯ? ಸರ್, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ಗೊಂದ್ ಕೆಲ್ಸ ಕೊಟ್ರಿ. ಕೆಲ್ಸನಾ? ನೋ, ಕೆಲ್ಸ ಸದ್ಯಕ್ಕೆ ಯಾವ್ದು ಖಾಲಿ ಇಲ್ಲ.
ದಯವಿಟ್ಟು ಹಾಗನ್ಬೇಡಿ ಸರ್. ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಏನ್ ಓದಿದ್ದೀರಾ? ಇಂಜಿನಿಯರ್. ಎಂಜಿನಿಯರ್? ಎಂಜಿನಿಯರ್ ಓದಿದ ಮಾತ್ರಕ್ಕೆ ಕೆಲಸ ಸಿಗುತ್ತೆ ಅನ್ಕೊಂಡ್ಬಿಟ್ರ? ಈಗ ಕಾಸ್ಗೊಂದು ಕೊಸರ್ಗೊಂದು ಎಂಜಿನಿಯರ್ಗಳಾಗ್ಬಿಟ್ಟಿದ್ದಾರೆ. ನೋ ನೋ ನೋ, ಕೆಲಸ ಯಾವ್ದು ಸಿಗೋದಿಲ್ಲ. ಸರ್ ಪ್ಲೀಸ್. ನೋ 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 ನೋ. ಪಾಪ ಕೊಡ್ರಿ. ಓಕೆ ಓಕೆ, ನೀನ್ ಹೇಳ್ಮೇಲೆ ಕೊಟ್ಟೆ ಕೊಡ್ತೇನೆ, ಸರಿನಾ? ಸೀತಾ, ಕಾಫಿ ತಗೊಂಡ್ ಬಾಮ್ಮ. ಈಕೆ ನನ್ನ ಮಗಳು ಸೀತಾ ಅಂತ ಹೇಳಿ. ಇವರು ಮಿಸ್ಟರ್ ಚಂದ್ರಕಾಂತ್ ಅಂತ ಹೇಳಿ, ಎಂಜಿನಿಯರ್. ನಮಸ್ತೆ. ಸರ್ ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ನೀನೇ ಹೇಳ್ತೀಯಲ್ಲಪ್ಪ. ನಾನಾ? ಯಾವಾಗ ಹೇಳಿದೆ? ನೀನ್ ಹೇಳ್ದೆ ಹೋದ್ರು ನೀನ್ ಈ ಮನೆಗ್ ಬರೋಕ್ ಮುಂಚೆನೆ ನಿನ್ ಕುಲ ಗೋತ್ರ ಎಲ್ಲ ಜಾಲಾಡ್ಸ್ಬಿಟ್ಟಿದ್ದೇನೆ, ಪತ್ತೆ ಹಚ್ಚಿಬಿಟ್ಟಿದ್ದೇನೆ. ಬಂದೆ ಒಂದ್ ನಿಮಿಷ. ಜಾನಕಿ, ಹ? ಹೇಗಿದ್ದಾರೆ ಹುಡುಗ? ಪಾಪ ಕೊಡ್ರಿ. ಅಯ್ಯೋ, ನೀನ್ ಸಾಯೋರ್ಗು ಪಾಪ ಕೊಡ್ರಿ ಪಾಪ ಕೊಡ್ರಿ ಅಂತ ಹೇಳ್ತಾರೆ ಎಲ್ಲೋ. ಸೀತಾ, ಹೇಗಿದ ನಮ್ಮ ಹುಡುಗ? ನಿನ್ಗೆ ಹಿಡಿಸದ್ನ? ಏನೇ ನನ್ ಸೆಲೆಕ್ಷನ್. ಅಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಎಷ್ಟು ಸಿಂಪಲ್ ಆಗಿದಾರ ಹುಡುಗ. ಪಾಪ ಕೊಡ್ರಿ. ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಆಲ್ ರೈಟ್. ಮಿಸ್ಟರ್ ಚಂದ್ರಕಾಂತ್, ನನ್ನ ಹತ್ರ ಸದ್ಯಕ್ಕೆ ಕೆಲಸ ಖಾಲಿ ಇಲ್ಲದೆ ಹೋದ್ರು ಕೂಡ ನಿಮ್ಮ ಈ ವಿನಯ, ಈ ನಮ್ರತೆಗಳು ನೋಡಿ ಇಲ್ಲಿ ಕೆಲಸ ಕೊಡ್ತಾ ಇರೋದು. ಈಗ ಏನ್ ಎಲ್ಲಿ ನಿಲ್ಕೊಂಡಿದ್ದೀರಿ? ಈಗ ರೂಮ್ ಹುಡುಕ್ಬೇಕು ಸರ್. ರೂಮ್ ಈಗ ಹುಡುಕಬೇಕೆ ರೀ? ಮೈಸೂರು ಈಗಾಗಲೇ ಸಾಕಷ್ಟು ಬೆಳೆದು ಹೋಗಿದೆ ರೀ. ಇಲ್ಲಿ ಬಾಡಿಗೆಗೆ ಬಂಗ್ಲೆಗಳು ಸಿಗುತ್ತೆ ವಿನಃ ಬ್ರಹ್ಮಚಾರಿಗಳಿಗಂತೂ ಖಂಡಿತ ರೂಮ್ ಸಿಗೋದಿಲ್ಲ. ಒಂದ್ ಕೆಲಸ ಮಾಡಿ, ನಮ್ ಔಟ್ ಹೌಸ್ ಹೇಗಿದ್ರು ಖಾಲಿ ಇದೆ, ನೀವ್ ಅಲ್ಲೇ ಇಳ್ಕೊಳ್ಳಿ. ಸರ್ ನಿಮ್ಗೆ ಸುಮ್ನೆ ತೊಂದ್ರೆ? ತೊಂದ್ರೆ ಏನ್ರಿ ಬಂತು ಅದ್ರಲ್ಲಿ? ಲೋ ರಂಗ, ನೋಡ, ಎಂಜಿನಿಯರ್ ಸಾಹೇಬರಿಗೆ ನಮ್ಮ ಔಟ್ ಹೌಸ್ ಬಂಗ್ಲೆ ತೋರ್ಸು. ಅವ್ರ ಸಾಮಾನ್ ತಗೊಂಡು ಹೋಗಿ ಅಲ್ಲಿಡು. ಥ್ಯಾಂಕ್ ಯು ಸರ್. ದೇಶ್, ಈ ಭುಜಂಗರಾಯರ್ನ ಅಳಿಯ ಅನ್ನೋದಕ್ಕೆ ಲಾಯಕ್ಕಾಗಿದ್ದಾನ ಹುಡುಗ. ಸೀತಾ, ಏನಪ್ಪ? ನೀನು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ಯಲ್ಲ, ನಮ್ ಚಂದ್ರ ಜೊತೆ ಹೊಡ್ಪ. ಅವ್ರ ಜೊತೆ ಯಾಕೆ? ನಾನೊಬ್ಳೆ ಹೋಗ್ತೀನಿ, ಪರವಾಗಿಲ್ಲ. ಸಂಕೋಚ ಪಟ್ಕೊಂಡ್ರೆ ಯಾಕಮ್ಮ? ಚಂದ್ರು ಬೇರೆ ಯಾರು ಅಲ್ಲ, ನಮ್ಮ ಹುಡುಗಾನೆ. ಹೋಗೋಕ್ ಅದಕ್ಕೆ ಸಂಕೋಚ ಪಟ್ಕೋಬಾರ್ದು. ನೋಡು, ನೀವ್ ಏನ್ ಬೇಕೋ ಎಲ್ಲ ತಗೋ. ಕಮ್ 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 ಕಮ್. ಮಿಸ್ಟರ್ ಚಂದ್ರು, ಡೆಲ್ಲಿಯಿಂದಲೂ ಡೆಲಿಗೇಟ್ಸ್ ಬಂದಿದಾರಂತೆ. ಐ ಹ್ಯಾವ್ ಟು ರಿಸೀವ್ ದೆಮ್. ಈ ಮಧ್ಯೆ ನಮ್ ಸೀತಾ ಏನೋ ಹೋಗ್ಬೇಕಂತೆ ಶಾಪಿಂಗ್ಗೆ. ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಬರ್ತೀರಾ? ಇಫ್ ಯು ಡೋಂಟ್ ಮೈಂಡ್. ಸರ್ ಆಫೀಸು? ಆಫೀಸ್ ಏನು ಭಾಷೆ ಹೇಳ್ತಿರೋ? ಆಫೀಸ್ ಏನು? ಫೈಲ್ ತಾನೆ, ಇಳ್ಕೊಳ್ಳಿ. ತಗೋ, ಕಾರ್ ಕೀ ತಗೋ. ಕೂತ್ಕೋ. ಅಯ್ಯ, ಅಲ್ಲೇಕಮ್ಮ, ಮುಂದೆ ಕೂತ್ಕೋ. ಕಮ್ 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 ಕಮ್, ಡೋಂಟ್ ವರಿ, ಕೂತ್ಕೋ. ಗುಡ್. ಯಾವ ಸೀರೆ ಚೆನ್ನಾಗಿದೆ, ಸೆಲೆಕ್ಟ್ ಮಾಡ್ತೀರಾ? ಐ ಆಮ್ ಸಾರಿ, ಸ್ಯಾರಿ ಸೆಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಮ್ಮ, ಈ ಸೀರೆ ನಿಂಗೆ ಇಷ್ಟನಾ? ನಾನ್ ಇಷ್ಟಪಟ್ಟು ಪ್ರಕಾಶ್ ಜೊತೆ ಮದ್ವೆ ಮಾಡೋದಾದ್ರೆ ಮಾತ್ರ ನೀವ್ ಯಾವ ಸೀರೆ ತಗೊಂಡ್ರು ತಗೋತೀನಿ. ಇಲ್ಲ ಅಂದ್ರೆ ಮದ್ವೆ ಮಂಟಪದಲ್ಲಿ ಸಾಯೋದಂತೂ ಖಂಡಿತ. ನಾನು ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ನೆಲ್ಲ ಬೋಧಿಸ್ಬಿಡ್ತೀನಿ. ಮಾನ ತೆಗೆಯೋಕೆ ಹೋಗ್ತೀನಿ ನೀನು. ನೀ ಬೆಳೆಯವಣ್ಣ ಶ್ರೀಮಂತ ಸಾಹಿತ್ಯ ನೀನು ಇಲ್ಲ ಸಾಹಿತ್ಯ ನೋಡ್ತಾ ಏನ್ ಮಾಡ್ತಾ ಇದ್ದೀನಿ? ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರೇ ಆಗ್ಲಿ ಪ್ರೀತಿಸೋದು ತಪ್ಪಲ್ಲ. ಎಲ್ರಿಗೂ ಪ್ರೀತಿಸೋದಕ್ಕೆ ಹಕ್ಕಿದೆ. ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಆದಾಗ್ಲೇ ಅವ್ರು ಪ್ರೀತಿಸೋದು. ಈ ಪ್ರೀತಿಸೋರ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಅವ್ರು ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರ ನರಕ ಯಾತನೆ ಅನುಭವಿಸ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಇವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವನಿಗೆ ಕೋಟಿಕೆ ಮದುವೆ ಮಾಡಿ. ಇವಳು ಸುಖವಾಗಿರ್ತಾಳೆ, ನೀವು ಸಂತೋಷವಾಗಿರ್ತೀರ. ಸಾರಿ ಸರ್, ಆತರ ಬಿದ್ದು ಬಲವಂತ ಮದುವೆ ಮಾಡ್ಬಿಡ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ಸರ್. ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರೇ ಆಗ್ಲಿ ಪ್ರೀತಿಸೋದು ತಪ್ಪಲ್ಲ. ಎಲ್ರಿಗೂ ಪ್ರೀತಿಸೋದಕ್ಕೆ ಹಕ್ಕಿದೆ. ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಆದಾಗ್ಲೇ ಅವ್ರು ಪ್ರೀತಿಸೋದು.
ಈ ಪ್ರೀತಿಸುವ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರ ನರಕ ಯಾತನೆ ಅನುಭವಿಸ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಇವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವನಿಗೆ ಕೋಟಿಕೇನ್ ಮದುವೆ ಮಾಡಿ